ಈ ಎಸ್ಸಿ ಸಮೀಕ್ಷೆಗಳು ನಡೀತಾ ಇದೆಯಲ್ಲ ರಾಜ್ಯದಲ್ಲಿ, ಈ ಸಮೀಕ್ಷೆಯ ಮೇಲೆ ಎಡವಟ್ಟನ್ನು ಮಾಡ್ಕೋತಾ ಇದ್ದಾರೆ ಸಮೀಕ್ಷೆ ಮಾಡ್ತಾ ಇರತಕ್ಕಂಥ BBMP ಅವರು. 10 ಸೆಕೆಂಡ್ನಲ್ಲಿ 4 ಮನೆಗಳ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದಾರೆ. ನಿನ್ನೆ ಒಂದು ಕಿರಿಕ್ ಬೇರೆ ಆಗಿತ್ತು, ಇವತ್ತು 10 ಸೆಕೆಂಡಲ್ಲಿ 4 ಮನೆಗಳು. ಅಪಾರ್ಟ್ಮೆಂಟ್ ಒಂದರ CCTVಯಲ್ಲಿ ಈ ದೃಶ್ಯ ಸರಿಯಾಗಿದೆ. ಇಬ್ಬರು ಸಿಬ್ಬಂದಿ ಬಂದಿದ್ರಂತೆ, 10 ಸೆಕೆಂಡಲ್ಲಿ 4 ಮನೆ ಫ್ಲ್ಯಾಟ್ ಸಮೀಕ್ಷೆ ಪೂರ್ಣ ಮಾಡಿದ್ದಾರೆ. ಫ್ಲ್ಯಾಟ್ಗೆ ಸ್ಟಿಕ್ಕರ್ ಅಂಟಿಸಿ ಫೋಟೋ ಕ್ಲಿಕ್ಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಇದನ್ನು ಯಾರೂ ಒಪ್ಪಬಾರ್ದು. ಫಸ್ಟ್ ಆಫ್ ಆಲ್ ನೋಡಿ, ಅಲ್ಲಿ ಯಾರನ್ನೂ ಮಾತಾಡಿಸಿಲ್ಲ ಇವರು. ಆ್ಯಕ್ಚುಲಿ ಮನೆಯವ್ರನ್ನ ಮಾತನಾಡಿಸ್ಬೇಕು, ಅವರಿಂದ ಮಾಹಿತಿ ಪಡ್ಕೋಬೇಕು. ಯಾವ ಸಮುದಾಯಕ್ಕೆ ಸೇರಿದವರು ಅಂದರೆ ಈ ಎಸ್ ಸಿ ಸಮುದಾಯಕ್ಕೆ ಬರ್ತಾರಾ ಇಲ್ವಾ, ಡೀಟೇಲ್ ಕೇಳಿಕೊಂಡು ಡೇಟಾ ಬರ್ಕೋಬೇಕು. ಎಲ್ಲನೂ ಎಂಥದ್ದು ಇಲ್ಲ. ಬಂದರು, 4 ಮನೆಗೂ ಒಂದೊಂದು ಸ್ಟಿಕ್ಕರ್ ಅಂಟಿಸಿದ್ರು, ಹೋದರು. ಇದು ದುಡ್ಡು ಹೊಡೆಯೋ ಇನ್ನೊಂದು ರೂಪ ಅಷ್ಟೇ. ಅದೇನೋ ಒಂದು ಸ್ಟಿಕ್ಕರ್ಗೆ 5 ರೂಪಾಯಿನೋ 10 ರೂಪಾಯಿನೋ ಕೊಡ್ತಾರಂತೆ, ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ. ಅಂದರೆ ಒಂದು ಮನೆ ಸಮೀಕ್ಷೆ ಮಾಡಿದ್ರೆ ಅದೇನೋ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಪ್ರಾಮಾಣಿಕವಾಗಿ ಸಮೀಕ್ಷೆ ಮಾಡೋದಾದರೆ ಮನೆಯವ್ರನ್ನ ಕರಿಬೇಕು, ಮನೆಯವ್ರನ್ನ ಮಾತನಾಡಿಸ್ಬೇಕು, ಅವರಿಂದ ಡೇಟಾ ಪಡ್ಕೋಬೇಕು, ಬರ್ಕೋಬೇಕು, ಆಮೇಲೆ ಸ್ಟಿಕ್ಕರ್ ಅಂಟಿಸ್ಬೇಕು. ಆ ದೃಶ್ಯದಲ್ಲಿ ಅವೆಲ್ಲ ಏನೂ ಕಂಡು ಬರ್ತಿಲ್ಲ. ಬರ್ತಾರೆ, ಸುಮ್ಮನೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾರೆ. ಜನ ಮಾಡ್ತಿರೋ ಆರೋಪಕ್ಕೂ ಇವ್ರು ನಡ್ಕೋತಾ ಇರೋದಕ್ಕೂ ಎಲ್ಲ ಸರಿ ಹೋಗ್ತಾ ಇದೆ. ಹಾಗಾದರೆ ಖಂಡಿತವಾಗ್ಲೂ ಕೂಡ ಇದೆಲ್ಲವೂ ಕೂಡ ಫೇಕ್ ಸಮೀಕ್ಷೆ. ಮನೆ ಮನೆಗೆ ಹೋಗ್ತಾರೆ, ಕಾಟಾಚಾರಕ್ಕೆ ಎಂಬಂತೆ ಅಲ್ಲಿ ಸ್ಟಿಕ್ಕರನ್ನು ಅಂಟಿಸ್ತಾರೆ, ಬರ್ತಾರೆ. ಈಗ ಈ CCTVಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇದು ಕೆಂಗೇರಿಯ ಒಂದು ಅಪಾರ್ಟ್ಮೆಂಟ್ದು ಅಂತ ಹೇಳಲಾಗ್ತಾ ಇದೆ, KHB ಅಪಾರ್ಟ್ಮೆಂಟು. ಸೊ ಅಲ್ಲಿಗೆ 1-2 ಸಿಬ್ಬಂದಿಗಳು ಬರ್ತಾರೆ, ಬರೀ 10 ಸೆಕೆಂಡಲ್ಲಿ 4 ಫ್ಲ್ಯಾಟ್ಗಳಿಗೆ ಸ್ಟಿಕ್ಕರನ್ನು ಅಂಟಿಸ್ತಾರೆ, ಅಲ್ಲಿಂದ ಹೋಗ್ತಾರೆ. ಕೇವಲ 10 ಸೆಕೆಂಡಲ್ಲಿ 4 ಮನೆಗಳನ್ನು ಇಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೀವಿ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಸೊ ಹೀಗೆ ಮನಸ್ಸಿಗೆ ಬಂದಂತೆ ಅಂಟಿಸ್ತಾರೆ, ಹೋಗ್ತಾರೆ. ಮನೆಯ ಸದಸ್ಯರನ್ನು ಕೂಡ ಮಾತನಾಡಿಸೋದಿಲ್ಲ, ಅವರಿಂದ ಮಾಹಿತಿಯನ್ನು ಕೂಡ ಪಡೆಯೋದಿಲ್ಲ. ಇದು ಕೇವಲ ಒಂದು ಭಾಗದಲ್ಲ, ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಈ ರೀತಿಯ ಕಾಟಾಚಾರದ ಸರ್ವೆ ಕೂಡ ಆಗ್ತಾ ಇದೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅವರು ಮನೆ ಮನೆಗೆ ತೆರಳಿ ಮನೆಯ ಸದಸ್ಯರನ್ನು ಮಾತನಾಡಿಕೊಂಡು ಆನಂತರ ಅದರ ಮಾಹಿತಿಯನ್ನು ಪಡಿಬೇಕು. ಅದರಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪ್ರಶ್ನೆಗಳಿರುತ್ತೆ. ಆ 40ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಮನೆಯ ಸದಸ್ಯರು ಉತ್ತರಿಸಿದ ಬಳಿಕ ಆನಂತರ ಸ್ಟಿಕ್ಕರನ್ನು ಅಂಟಿಸಬೇಕು, ಅದು ನಿಯಮ. ಆದರೆ ಅದು ಯಾವುದೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಬರ್ತಾರೆ, ಅಂಟಿಸ್ತಾರೆ, ಹೋಗ್ತಾರೆ. ಈ ಮೂಲಕವಾಗಿ ಸುಮ್ಮನೆ ನಾಮಕೆ ವಾಸ್ತೆ ಒಂದು ಲೆಕ್ಕಾಚಾರದಲ್ಲಿ ಇದೊಂದು ಆ್ಯಡ್ ಆನ್ ಆಗಬೇಕು ಅನ್ನುವಂಥದ್ದು ಮನಸ್ಥಿತಿ. ಸೊ ಈಗ ಮೇಲಾಧಿಕಾರಿಗಳು ಕೂಡ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತದೆ. ಜೊತೆಗೆ 1-2 ಸಸ್ಪೆಂಡನ್ನು ಮಾಡ್ತಾರೆ, ಜೊತೆಗೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಆಯಿತು, ಅಷ್ಟಕ್ಕೆ ಸೀಮಿತ. ಆದರೆ ಪಾರದರ್ಶಕವಾಗಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಏನು ಮಾಡಬೇಕು, ಅಧಿಕಾರಿಗಳಿಗೆ ಅಥವಾ ಕೆಳ ಹಂತದ ಸಿಬ್ಬಂದಿಗಳಿಗೆ ಏನು ಖಡಕ್ ಸೂಚನೆಯನ್ನು ಕೊಡಬೇಕು, ಅದು ಯಾವುದು ಕೂಡ ಕೊಡ್ತಾ ಇಲ್ಲ. ಇದೆಲ್ಲವೂ ಕೂಡ ಫೇಕ್ ಸಮೀಕ್ಷೆ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಲ್ರಿಗೂ ಗೊತ್ತಿರೋ ಸತ್ಯ ಅದು, ಇವ್ರು ಮಾಡ್ತಿರೋದೇ ಫೇಕ್ ಸಮೀಕ್ಷೆ. ಕಾಟಾಚಾರದ ಜಾತಿ ಸಮೀಕ್ಷೆಗೆ ಈಗ ಜನಾಕ್ರೋಶ ಜೋರಾಗ್ತಾ ಇದೆ. ಜನರೇ ಬೈತಾ ಇದ್ದಾರೆ BBMPಯನ್ನು. ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಪೌರ ಕಾರ್ಮಿಕರು. ಅವ್ರಿಗೆ ಯಾವ ಟ್ರೈನಿಂಗ್ ಆಗಿದೆಯೋ ಏನೋ ಗೊತ್ತಿಲ್ಲ. ಸಮೀಕ್ಷೆ ವೇಳೆ ಪೌರ ಕಾರ್ಮಿಕರೊಂದಿಗೆ ಕಿರಿಕಾದಂತಹ ಹಿನ್ನೆಲೆ ಸರ್ವೆ ಸ್ಟಿಕ್ಕರ್ ಅಂಟಿಸಲು ಹೋಗದಿರೋದಕ್ಕೆ ಪೌರ ಕಾರ್ಮಿಕರು ಈಗ ನಿರ್ಧಾರ ಮಾಡಿದ್ದಾರೆ. ಪೌರ ಕಾರ್ಮಿಕರ ಸಂಘದಿಂದ ಸ್ಟಿಕ್ಕರ್ ಅಂಟಿಸಲು ಹೋಗದಿರೋದಕ್ಕೆ ಸೂಚನೆ ಬಂದಿದೆಯಂತೆ. ಸುಮ್ಮನೆ ಕಿರಿಕಾಗ್ತಾ ಇದೆ ಬೇಡ ಅಂತ, ಜನ ಕೂಡ ಕಿರಿಕ್ ಮಾಡ್ತಾ ಇದ್ದಾರೆ. ನಾವು ಹೋಗಲ್ಲ ಅಂತ ಈಗ ಅವ್ರ ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಪೌರ ಕಾರ್ಮಿಕರನ್ನ, ನಮ್ಮ ಮೇಸ್ತ್ರಿಗಳನ್ನ ಮನೆ ಸರ್ವೆ ಮಾಡಿಬಿಟ್ಟು ಜಾತಿಗಂತ ಮಾಡಿಸ್ಬಾರ್ದಂತ ನಾವು ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ಕಳಿಸೋದು ಅವ್ರ ತಪ್ಪು. ಯಾಕಂದರೆ ಮನೆಯಲ್ಲಿ ನಮ್ಮನ್ನು ಬೈತಾರೆ, ಅದಕ್ಕೆ ನಮ್ಗೆ ತಡೆಯೋಕ್ಕಾಗುತ್ತೆ. ನಾವುಗಳು ಗಲಾಟೆಗೆ ಹೋಗೋಂಗೆ ಕೆಟ್ಟ ಮಾತುಗಳು ಮಾತಾಡೋ ಥರ ಬರುತ್ತೆ. ಆದ್ದರಿಂದ ದಯವಿಟ್ಟು ಇನ್ಮೇಲೆ ಯಾರೇ ಆಗಲಿ, ನಮ್ಮ ಮೇಸ್ತ್ರಿಗಳಾಗಲಿ, ನಮ್ಮ ಪೌರ ಕಾರ್ಮಿಕರಾಗಲಿ ಬಳಸ್ಕೋಬೇಡ ಅಂತ ನಾವು ಅಧ್ಯಕ್ಷರಾಗಿ ವಿನಂತಿಸ್ಕೊತೀನಿ. ಟಾರ್ಗೆಟ್ ಕೊಟ್ಟು ಅವ್ರ ಹೆಸರು ರಿಜಿಸ್ಟರ್ ಮಾಡವ್ರೆ. ನಮ್ಮ ಮೇಸ್ತ್ರಿಗಳನ್ನ ಕೆಲವು ಜನಗಳನ್ನ ಸೂಪರ್ವೈಸರ್ನ ಹೋಗಿ